ಮಾತಾಡಪ್ಪ. ಎಲ್ರಿಗೂ ನಮಸ್ಕಾರ. ವಿಜಯಣ್ಣ ಸಿನಿಮಾದಲ್ಲ ಹೀರೋ, ನಿಜವಾಗ್ಲೂ ಹೀರೋನೇ. ಯಾಕಂದರೆ ಅವರು ಹೆಣ್ಮಕ್ಳಿಗೆ ಕೊಡೋ ಒಂದು ಗೌರವ ಆಗಿರ್ಬೋದು, ಸೆಟ್ಟಲ್ಲಿ ನಡ್ಕೊಳೋ ರೀತಿ ಆಗಿರ್ಬೋದು. ಅಣ್ಣ ನಿಜವಾಗ್ಲೂ ನೀವು ಗ್ರೇಟೇ. ಮಾತಾಡೋಕ್ಕೆ ಸ್ವಲ್ಪ ನರ್ವಸ್ ಆಗ್ತಿದೆ. ಆ್ಯಕ್ಚುಲಿ ಇದೆಲ್ಲ ನನಗೆ ಫಸ್ಟು ವಸ್ತು ಇದು. ಜಗದೀಶ್ ಸರ್ ಥ್ಯಾಂಕ್ ಯು, ಕೃಷ್ಣ ಸರ್ ಥ್ಯಾಂಕ್ ಯು. ಎಲ್ಲ ಟೀಮು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೀರಾ. ಗಿರಿಜಾ ಅವರೇ ನಿಮ್ಮ ಬಗ್ಗೆ ಹೇಳೋಕ್ಕೆ ಆಗಲ್ಲ. ಅಶ್ವಿನಿ ಅವರ ನಿಮ್ಮ ಬಗ್ಗೆನೂ ಅಷ್ಟೇ. ಪ್ರತಿಯೊಬ್ಬರು ಎಷ್ಟು ನ್ಯಾಚುರಲಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ಏನೋ ನಾವಲ್ಲಿ ಕೂತ್ಕೊಂಡು ಒಂದು ಕತೆ ನೋಡ್ತಾ ಇದ್ದೀವಿ ಅನ್ನೋ ಥರ ಫೀಲ್ ಆಗ್ತಿತ್ತು. ಕತೆ ಸೊ ತುಂಬ ಖುಷಿ ಆಗ್ತಿದೆ. ನಮ್ಗೆಲ್ರಿಗೂ ಆಸೆ ಇದ್ದಿದ್ದು ಒಂದೇ, ಭೀಮಾ ಇನ್ನೂ ಹೆಚ್ಚು ಸಕ್ಸಸ್ ಕಾಣಲಿ ಅಂತ. ಬಟ್ ಆ ಸಕ್ಸಸ್ ಕಂಡಿದೆ. ಎಲ್ರಿಗೂ ತುಂಬ ತುಂಬ ಥ್ಯಾಂಕ್ ಯು ವಿಜಯಣ್ಣ. ಆ್ಯಸ್ ಇಟ್ ಈಸ್ ಎಲ್ಲ ಕಡೆ ಹೋದ ಕಡೆ ಎಲ್ಲ ಒಂದು ಟೆರರ್ ಆ್ಯಕ್ಟರ್ನ ಕರ್ಕೊಂಬಂದ್ರಿ ಅಂತ ಹೇಳ್ತಾರೆ. ಸೊ ಹಂಗಾಗಿ ನಾನು ಸೆಲೆಕ್ಟ್ ಮಾಡಿದ್ದು ಯಾವ ಕ್ಯಾರೆಕ್ಟರ್ಸು ರಾಂಗ್ ಆಗಲಿಲ್ಲ. ಅದರಲ್ಲಿ ಇವ್ರಿಗೆ ಪೈಪೋಟಿ ಬಿಟ್ಟಿದ್ದೆ. ನಿಮ್ಗೆ ಯಾರಿಗೆ ಇಷ್ಟ ಬರುತ್ತೋ ಅವ್ರು ಪೈಪೋಟಿ ಮಾಡ್ಕೊಂಡು ಗೆಲ್ಬೋದು. ಇಲ್ಲೇನು ನೀವು ಹಿಂಗೆ ಪರ್ಫಾರ್ಮ್ ಮಾಡಬೇಕು ಅಂತಿಲ್ಲ. ಇವತ್ತು ನಾನು ಪಬ್ಲಿಕ್ಕಲ್ಲಿ ಹೋಗ್ತಿದ್ರು ಕೇಳ್ತಾರೆ, ಸರ್ ಎಲ್ಲಿದ್ದಾರೆ ಅವರು ಲೇಡಿ ಇನ್ಸ್ಪೆಕ್ಟರ್ ಯಾರು ಸರ್ ಅಂತ. ಸೊ ಹಂಗಾಗಿ ನೀನು ಹೇಳ್ಬೇಕಪ್ಪ, ಈಗ ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ ನಿನಗೆ. ನೀನು ಮೈಸೂರಿಂದ ನನ್ನ ಶಾರ್ಟ್ ತೆಗಿಯೋವಾಗಲೇ ಹೇಳಿದೆ, ಅಮ್ಮ ಮೈಸೂರಲ್ಲಿ ಚಾಮುಂಡಿ ಪರವಾಗಿ ನೀನು ಬರ್ತೀಯ ಬೆಂಗಳೂರಿಗೆ ಅಂತ. ಹಂಗೆ ಬಂದಿದ್ಯಾ. ನಿನ್ನ ಬದುಕು ತುಂಬ ಚೆನ್ನಾಗಿರಲಿ, ಯಾವಾಗಲೂ ದೇವ್ರು ಒಳ್ಳೇದು ಮಾಡಲಿ. ಆ ಚಾಮುಂಡಿ ನಿಂಗೆ ಯಾವಾಗಲೂ ಆಶೀರ್ವಾದ ಮಾಡಲಿ, ನಿನ್ನ ಜೊತೆಯಲ್ಲಿರಲಿ, ದೊಡ್ಡ ಮಟ್ಟಕ್ಕೆ ಬೆಳಿ. ನೀನು ಬೆಳಿತೀಯ ಕೂಡ. ಈ ಥರದ್ದೊಂದು ಒಂದು ಮೊದಲನೇ ಸಿನಿಮಾಲಿ ಈ ಥರದೊಂದು ಅವಕಾಶ ಗಿಟ್ಟಿಸ್ಕೊಂಡು ಈ ಸ್ಥಾನ ಪಡೆಯೋಕ್ಕೆ ನಿಮ್ಮ ತಾಯಿ ತಂದೆ ನಿಜವಾಗ್ಲೂ ಎಷ್ಟು ಪ್ರೇಯರ್ ಮಾಡಿದ್ರು. ನಾನು ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀನು ನಂಬಲ್ಲ, ನಿನ್ನಲ್ಲಿ ಒಂದು ಭಯಂಕರವಾದ ಶಕ್ತಿ ಇದೆ. ಆ ಶಕ್ತಿಗೆ ಇನ್ನಷ್ಟು ಎನರ್ಜಿ ತುಂಬಲಿ, ತುಂಬ ದೊಡ್ಡ ಮಟ್ಟಕ್ಕೆ ಹೋಗ್ತೀಯ ನೀನು. ಥ್ಯಾಂಕ್ ಯು. ಮಾತಾಡಪ್ಪ. ಎಲ್ಲರಿಗೂ ನಮಸ್ಕಾರ. ಕ್ಷಮೆ ಇರಲಿ, ಸ್ವಲ್ಪ ನಾನು ಎಮೋಷ್ನಲ್ ಆದೆ. ಹೊಸಬರಿಗೆ ಈ ಥರದ್ದು ಒಂದು ಅವಕಾಶ ಸಿಗೋದು ನಿಜವಾಗ್ಲೂ ನನ್ನ ಸಖತ್ ಬ್ಲೆಸ್ಡ್. ಯಾರ್ಯಾರು ಹೊಸಬರು ಆ್ಯಕ್ಟ್ ಮಾಡಿದ್ರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಾನೊಬ್ಳಿಗೆ ಅಲ್ಲ, ಗಿರಿಜಾ ಒಬ್ಬಳೇ ಅಲ್ಲ, ಯಾರ್ಯಾರು ಪಾತ್ರ ಮಾಡಿದ್ದಾರೆ ಎಲ್ಲರಿಗೂ ಅದೇ ಥರ ಅಪ್ರಿಸಿಯೇಷನ್ ಸಿಕ್ಕಿದೆ. ತುಂಬ ಥ್ಯಾಂಕ್ಸ್. ಮಾಧ್ಯಮ ಮಿತ್ರದವ್ರಿಗೂ ಅಷ್ಟೇ. ಏಕೆ ಅಂತಂದರೆ ನಮಗೆಲ್ಲ ಇದು ದೊಡ್ಡ ಚಾಲೆಂಜ್ ಆಗಿತ್ತು. ಹೊಸಬರನ್ನ ಜನರ ಮಡ್ಲಿಗೆ ತಲುಪಿಸೋ ಒಂದು ಕೆಲಸದಲ್ಲಿ ನಿಮ್ಮ ಪಾಲು ತುಂಬ ಬಹುಮುಖ್ಯವಾಗಿತ್ತು. ಸೊ ನಿಮಗೆಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಏಕೆಂತಂದರೆ ನಾವೆಲ್ಲ ಯಾರು ಅಂತ ಯಾರಿಗೂ ಗೊತ್ತೇ ಇರಲಿಲ್ಲ. ಸೊ ನಮ್ಮನ್ನು ಪರಿಚಯಿಸೋದಕ್ಕೆ ವಿಜಯ್ ಸರ್ಗೆ ಮತ್ತು ನಿರ್ಮಾಪಕರಿಗೆ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರಾದರೂ ನನ್ನ ಹೆಸರು ಕೇಳಿದ್ರೆ ಪ್ರಿಯಾ ಅಂತ ಮರ್ತೇ ಹೋಗ್ಬಿಡುತ್ತೆ. ಆ ಒಂದು ಲೆವೆಲ್ಗೆ ಗಿರಿಜಾ ಆವರಿಸ್ಕೊಂಡ್ಬಿಟ್ಟಿದ್ದಾಳೆ. ಸೊ ಎಲ್ಲಿ ಹೋದ್ರೂ ಗಿರಿಜಾ ಅಂತ ಮಾತಾಡಿಸ್ತಾರೆ. ತುಂಬ ಸಂತೋಷ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ನಾನು ರಂಗಭೂಮಿ ಕಲಾವಿದೆ. 14 ವರ್ಷ ಬೇಕಾಯಿತು ನನಗೆ ಈ ಥರದೊಂದು ವೇದಿಕೆ ಮತ್ತು ಈ ಥರದೊಂದು ಪಾತ್ರ, ಈ ಥರದೊಂದು ಅಪ್ರಿಸಿಯೇಷನ್ ಸಿಗೋದಕ್ಕೆ ನಾನು ಕಾದಿದ್ದು 14 ವರ್ಷ. ಸೊ ನನಗನ್ಸುತ್ತೆ ಶಾಪ ವಿಮೋಚನೆ ಆಯಿತು ಅನ್ಸುತ್ತೆ. ಆಫ್ಟರ್ 14 ವರ್ಷ ಇನ್ನು ಮುಂದೆ ಇದು ಗೆಲುವು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಇದನ್ನು ಜವಾಬ್ದಾರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರೇಕ್ಷಕರು, ಸಿನಿಪ್ರಿಯರು ಮತ್ತು ನೀವೆಲ್ಲ ನಂಬಿ, ಸರ್ ನನ್ನನ್ನು ನಂಬಿ ಇದೊಂದು ಪಾತ್ರನ ಕೊಟ್ಟು ನನ್ನನ್ನು ಗೆಲ್ಲಿಸಿದ್ದೀರಾ, ಎಲ್ಲರೂ ಗೆಲ್ಲಿಸಿದ್ದೀರಾ. ಈ ಜವಾಬ್ದಾರಿನ ಹೊತ್ತು ಇನ್ನೂ ಒಳ್ಳೊಳ್ಳೆ ಕೆಲಸಗಳು ಮತ್ತು ಒಳ್ಳೊಳ್ಳೆ ಪಾತ್ರಗಳನ್ನ ನಿಭಾಯಿಸ್ತೀನಿ ಅಂತ ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ವೆರಿ ಮಚ್. ಥ್ಯಾಂಕ್ ಯು. ಬಾಪ. ನಾನು ಜಗದೀಶ್ ಮತ್ತು ಕೃಷ್ಣ ಸಾರ್ಥಕ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಆಲ್ಮೋಸ್ಟ್ ನಾವಿಬ್ಬರು ಒಂದೇ ಕಲರು. ಜಗದೀಶ್ ಅವರು ಅಲ್ಲ, ಒಪ್ಕೊಂಡ್ಬಿಡೋಣ ಕಲರ್. ಖಂಡಿತವಾಗ್ಲೂ ಸರ್, ಬ್ಲ್ಯಾಕ್ ಇಸ್ ಆಲ್ವೇಸ್ ಬ್ಯೂಟಿ. ಜಗದೀಶ್ ಮತ್ತು ಕೃಷ್ಣ ಅವ್ರಿಗೆ ಇನ್ ಕೇಸ್ ಜಗದೀಶ್ ಅವರು ಅಷ್ಟೇ, ಕೃಷ್ಣನೂ ಅಷ್ಟೇ. ಎಲ್ಲೋದ್ರು ಕೃಷ್ಣ ಇಲ್ಲಿ ನಮ್ಮ ಈ ಸಿನಿಮಾ ಅಂದಾಗ ಪಾಪ ಅವ್ರಿಗೆಷ್ಟು ಪ್ರೀತಿ ಇತ್ತು ಅಂದರೆ, ಸರ್ ನಿಮಗೆ ಯಾರು ಹೇಳಿ, ಲೈಕ್ ಟಾಪ್ ಮೋಸ್ಟ್ ಯಾವ ಹೀರೋಯಿನ್ ಬೇಕು ಹೇಳಿ, ಸಲಗ ಅಂತ ತುಂಬ ದೊಡ್ಡ ಹಿಟ್ ಕೊಟ್ಟಿದ್ದೀರ, ನಿಮ್ಗೇನು ಬೇಕು ಹೇಳಿ ಅಂತ ಒಂದಷ್ಟು ಜನ ಹೆಸರುಗಳನ್ನ ಹೇಳಿ, ಒಂದಷ್ಟು ಜನ ದೊಡ್ಡ ಸಂಭಾವಿತ ನಟಿಯರ ಹೆಸರು ಅವ್ರು ಹೇಳಿದಾಗ
ನನಗೊಂದು ಅವಕಾಶ ಕೊಡ್ರಪ್ಪ ಈ ಸತಿ, ಬಿಟ್ಬಿಡಿ ನನ್ನ ದಾರಿಗೆ ನನಗೆ ನನ್ನ ಏರಿಯಲ್ಲಿ ಕಾಣುವಂಥ ಲಕ್ಷಣವಾಗಿರುವಂಥ ಒಂದು ಹೆಣ್ಣುಡುಗಿ ಬೇಕು, ನಾನು ಹುಡುಕ್ತೀನಿ ಅಂತೇಳಿ ಕೇಳಿದ್ದಕ್ಕೆ ಅವತ್ತು ನಾನು ಇವತ್ತಿಗೂ ಯಾಕೆ ನೆನೆಸ್ಕೋತೀನಿ ಜಗದೀಶ್ನ ಕೃಷ್ಣನ ಅಂದರೆ, ಇಷ್ಟೆಲ್ಲ ನನ್ನನ್ನು ನಂಬಿದ್ರು. ಈಗ ಹೊಸಬ್ರನ್ನ ಹಾಕ್ಕೊಳ್ತೀವಿ ಅಂದ್ರೆ ಹೊಸಬ್ರು ಮಾಡಿದ್ರೇ ಸಿನಿಮಾ ಹೋಗ್ತಿಲ್ಲ ಅಂಥದ್ರಲ್ಲಿ ನನ್ನ ತುಂಬ ನಂಬಿದ್ದಕ್ಕೆ ನಾವಿಬ್ಬರು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಆ ವಿಷಯದಲ್ಲಿ ನಾನೊಂದು ನಾಟಕದ ಪುಸ್ತಕ ರಿಲೀಸ್ ಅಲ್ಲ, ಪುಸ್ತಕದ ರಿಲೀಸ್ಗೆ ಹೋದಾಗ ಇವ್ರ ಫ್ರೆಂಡ್ ಕೂತಿದ್ರು. ನಾನು ಹಿಂಗೆ ಮೆಟ್ಲಿಳ್ಕೊಂಡು ಬರ್ತಾ ಎಲ್ಲೋಗಿದ್ದಪ್ಪ, ಮೆಟ್ಲಿಳ್ಕೊಂಡು ಬರ್ತಾ ಅಬ್ಸರ್ವ್ ಮಾಡಿ ರಾಘು ಶಿವಮೊಗ್ಗ ಹೇಳಿದೆ, ರಾಘು ಅದು ಯಾರ ಹುಡುಗಿನ ಕರಿ ಒಂದು ನಿಮಿಷ ಇಲ್ಲಿ, ಯಾಕೆ ಥಿಯೇಟ್ರದಲ್ವಾ ಅದು, ಹೌದು ಕರಿ ಸುಮ್ಮನೆ ಹೇಳ್ತೀನಿ ಅಂತ ಕರೆಸಿ ಮಾತಾಡ್ಬಿಟ್ಟು ನಾನು ಈಕೆ ಹೇಳಲಿಲ್ಲ. ಎಷ್ಟು ದಿವಸ ಹೇಳಿಲ್ಲಪ್ಪ? 6 ತಿಂಗಳು 7 ತಿಂಗಳು 6ರಿಂದ 7 ತಿಂಗಳು ಹೇಳಿಲ್ಲ. ಸುಮ್ಮನೆ ಕರೆಸೋದು, ಬಾಮ ಕುತ್ಕೊಮ್ಮ, ಅದು ಇದು ವಿಷಯ ಹೇಳೋದು, ಸರಿ ನಡಿ. ಆಮೇಲೆ ಸುಮ್ಮನೆ ಯಾಕೆ ಡೌಟ್ ಬರುತ್ತಲ್ಲ ಅಂದ್ಬಿಟ್ಟು ಒಂದು ಹೀರೋಯಿನ್ಗೆ ಫ್ರೆಂಡ್ ಕ್ಯಾರೆಕ್ಟರ್ ಇದೆ, ಅದನ್ನು ಮಾಡಬೇಕಾಗತ್ತೆ, ಅದಕ್ಕೆ ಒಂಚೂರು ನೀನು ತಯಾರಿ ಮಾಡ್ಕೋತೀಯಾ? ಹ್ಞೂ ಸರ್ ಮಾಡ್ಕೋತೀನಿ. ಥಿಯೇಟ್ರ್ ಅವರು ಅಂದರೆ ಪಂಟ್ರುಗಳು, ಅದರಲ್ಲಿ 2 ಮಾತಿಲ್ಲ. ಬಿಕಾಸ್ ನಾನು ಏನಕ್ಕೆ ಥಿಯೇಟ್ರ್ ಅವ್ರನ್ನ ಪೂಜಿಸ್ತೀನಿ ಅಂದರೆ ಇದೇ ಕಾರಣಕ್ಕೆ. ಇವತ್ತು ಒಂದು ಕಾರ್ನರಲ್ಲಿ ನಮ್ಮ ಸಿನಿಮಾ ಎತ್ತಿ ಹಿಡಿದಿರೋದೇ ನಮ್ಮ ಥಿಯೇಟ್ರ್ ಪರ್ಸ್ನಾಲಿಟಿಗಳು. ಸೊ ಹಂಗಾಗಿ ನಾನು ಅವ್ರಿಗೆ ಯಾವಾಗ್ಲೂ ಚಿರಋಣಿಯಾಗಿರ್ತೀನಿ. ಅವ್ರು ಇಲ್ಲದ್ರೆ ನಾವು ಸಿನಿಮಾ ಮಾಡೋಕ್ಕಾಗಲ್ಲ. ಸಿನಿಮಾ ಅನ್ನೋದು ಶೋಕಿ ಅನ್ಕೊಂಡ್ಬಿಟ್ಟಿದ್ದಾರೆ, ಶೋಕಿಗಲ್ಲ ಅದು. ಆ ವಿಷಯದಲ್ಲಿ ಅಶ್ವಿನಿ ಸೆಲೆಕ್ಟ್ ಮಾಡಿ ಸುಮಾರು 6ರಿಂದ 8 ತಿಂಗಳು ಹೇಳಿಲ್ಲ ಅಲ್ಲ, 6-8 ತಿಂಗಳು ಹೇಳ್ದಿರ ಆಮೇಲೆ ನಿಧಾನಕ್ಕೆ ಹೇಳಿದೆ. ಎಷ್ಟು ಹತ್ರ ಇದ್ದಾಗ ಹೇಳಿದ್ ನಾನು? ಡಿಸೆಂಬರ್ ಹೇಳಿದ್ ನೀವು, ನವೆಂಬರ್ ಹೇಳಿದ್ದೆ. ಎಷ್ಟು ತಿಂಗಳು ಅವಾಯ್ಡ್ ಮಾಡಿದ್ದೆ? 8-9 ತಿಂಗಳು ಅವಾಯ್ಡ್ ಮಾಡಿ. 8-9 ತಿಂಗಳು ಅವಾಯ್ಡ್ ಮಾಡಿ ಆಮೇಲೆ ನೀನೇ ಹೀರೋಯಿನ್ ಅಂದಾಗ ಶಾಕ್ ನಾನು ಹೆಂಗೆ ಸರ್ ಹೀರೋಯಿನ್? ನಿನ್ ಬಾಮ, ನನಗೆ ಬೇಕಾಗಿರೋದು ನಟನೆ, ಬ್ಯೂಟಿ. ನನಗೆ ಯಾವತ್ತೂ ನನ್ನ ಬ್ಯೂಟಿಯಿಂದ ಹೋಗಿ ನಟನೆ ತುಂಬ ಮುಖ್ಯ ನನಗೆ. ಆ್ಯಕ್ಟಿಂಗು ಅಂತ ಬಂದಾಗ ಆ್ಯಕ್ಟಿಂಗ್ ಮಾತ್ರ ಬೇಕು ನನಗೆ ಅಂತೇಳಿ ನೋಡಿದ್ರೆ ಆಮೇಲೆ ನೀನು ಬ್ಲ್ಯಾಕ್ ಬ್ಯೂಟಿನೇ ಆಯ್ತಾ, ಹಂಗನ್ಬಿಟ್ಟು ಏನು ಹಂಗಲ್ಲ ಅಂದ್ರು ಅಂತ ಅನ್ಕೋಬೇಡ, ಇವರೇ ಬ್ಲ್ಯಾಕ್ ಬ್ಯೂಟಿ ನೀನು. ಆ ವಿಷಯದಲ್ಲಿ ತುಂಬ ದೊಡ್ಡ ಮಾರ್ಕ್ಸ್ ಸ್ಕೋರ್ ಮಾಡಿ ನನಗೂ ಕೂಡ ಅದನ್ನ ಹೇಳ್ತಾರೆ, ಸರ್ ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ತುಂಬ ಎಲ್ಲರೂ ಟ್ಯಾಲೆಂಟೆಡ್ಸು, ಸ್ಪೆಷಲಿ ಹೀರೋಯಿನ್ ಅಂತ ಬಂದಾಗ ಹೋಗ್ತಾ ನಮ್ಮನೆ ಹುಡುಗಿ ಅನ್ಸ್ಬಿಟ್ರು ಅಂತ. ಸೊ ಇದಕ್ಕೋಸ್ಕರ ನಾನು ಹೋರಾಟ ಮಾಡಿದ್ದೆ. ಆ ವಿಷಯದಲ್ಲಿ ನೀನು ತುಂಬ ದೊಡ್ಡ ಮಟ್ಟಕ್ಕೆ ಗೆದ್ದಿದ್ಯಾ. ಗಾಡ್ ಬ್ಲೆಸ್ ಯು, ಒಳ್ಳೇದಾಗಲಿ. ಎಸ್, ಎಲ್ರಿಗೂ ನಮಸ್ಕಾರ. ತುಂಬ ದೊಡ್ಡ ಜವಾಬ್ದಾರಿ ಸರ್. ಆಗಲೇ ಹೇಳ್ದಂಗೆ ನಾನು ತುಂಬ ಕಡೆ ಹೇಳಿದ್ದೀನಿ ನಾನು ನಟಿ ಆಗಬೇಕು ಅನ್ನೋದೇ ನನ್ನ ಕನಸಿದ್ದು. ಆದರೆ ಟು ಬಿ ವೆರಿ ಆನೆಸ್ಟ್, ನನ್ನ ಕಲರಿಗೆ ತುಂಬ ಕಮ್ಮಿ ಆಗ್ತಿತ್ತು ಅವಕಾಶಗಳು. ಸರ್ ನನ್ನನ್ನು ಅವತ್ತು ಕರೆದಾಗಲೂ ಕೂಡ ಏನೋ ಒಂದು ಪಾತ್ರ ಇರುತ್ತೆ, ಹೋಗಿ ಮಾಡಿ ಬಂದ್ಬಿಡೋಣ ಅಂತಲೇ ಅಂದ್ಕೊಂಡು ನಾನು ಅವತ್ತು ಬಂದಿದ್ದು. ಬಟ್ ಇಷ್ಟು ದೊಡ್ಡ ಪಾತ್ರ ಖಂಡಿತವಾಗ್ಲೂ ಸರ್ ಹೇಳಿದ ನಿಜ. ಜಗದೀಶ್ ಸರ್ ಆ್ಯಂಡ್ ಕೃಷ್ಣ ಸರ್, ಐ ಡೋಂಟ್ ಥಿಂಕ್ ಯಾವುದೇ ಪ್ರೊಡ್ಯೂಸರ್ ಆಗಲಿ ಇದಕ್ಕೆ ನಿಜವಾಗ್ಲೂ ಸಮ್ಮತಿ ಕೊಡ್ತಿರ್ಲಿಲ್ಲ. ಬಿಕಾಸ್ ನೀವು ಅಷ್ಟು ಕಷ್ಟಪಟ್ಟು ಎಲ್ಲ ಸಿನಿಮಾ ಮಾಡ್ತೀರಾ, ಒಂದು ಹೊಸ ಫೇಸು ಅಂದಾಗ ಡೆಫಿನೆಟ್ಲಿ ಎಲ್ರಿಗೂ ಡೌಟ್ ಇದ್ದೇ ಇರುತ್ತೆ. ಬಟ್ ನಂಬಿದ್ದಕ್ಕೆ ನನ್ನ ತಂದೆ ತಾಯಿ ಕಡೆಯಿಂದ ಹಾಗೂ ನನ್ನ ಕಡೆಯಿಂದ ತುಂಬ 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 ಥ್ಯಾಂಕ್ ಯು ಸರ್. ಆ್ಯಂಡ್ ರೆಸ್ಪಾನ್ಸ್ ಅಂತ ಬಂದಾಗ ಎಲ್ಲ ಮಲ್ಟಿಪ್ಲೆಕ್ಸ್ಗೂ ಸರ್ ಹೋಗಿ ಅಂತ ಹೇಳಿದ್ರು. ಎಲ್ಲ ಕಡೆ ಒಂದೇ ಮಾತು, ನೀವು ಹೇಳ್ದಂಗೆ ಬ್ಲ್ಯಾಕ್ ಬ್ಯೂಟಿ ಅನ್ನೋದು ಒಂದೇ ಮಾತಿತ್ತು. ಸೊ ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ಬರು ಎಲ್ಲ ಹೆಣ್ಮಕ್ಳು ಬಂದು ಸಿನಿಮಾ ನೋಡಿದಾಗ್ಲೂ ಅದನ್ನೇ ಹೇಳಿದ್ದು, ತುಂಬ ಒಳ್ಳೆ ಮೆಸೇಜ್ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ವಿಜಯ್ ಸರ್ಗೆ ಇನ್ನೂ ಈ ಥರದ್ದೇ ಸಿನಿಮಾಗಳು ಮಾಡಿ, ಆಮೇಲೆ ಆ್ಯಕ್ಷನ್ ಬಗ್ಗೆ ಗಿರಿಜಾ ಅವ್ರ ಬಗ್ಗೆ ಪ್ರತಿಯೊಬ್ಬರು ಗಿರಿಜಾ ಅವ್ರ ಬಗ್ಗೆ ಕೇಳಿದ್ರು. ಆಮೇಲೆ ನಮ್ಮ ಬ್ಲ್ಯಾಕ್ ಡ್ರ್ಯಾಗನ್ ಅವ್ರನ್ನ ಕರ್ಕೊಂಬನ್ನಿ ಅಂತ ಪ್ರತಿಯೊಬ್ಬರು ಕೇಳ್ತಿದ್ರು. ಸೊ ಇಷ್ಟು ಸಪೋರ್ಟ್ ಮಾಡಿರೋದಕ್ಕೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಆ್ಯಂಡ್ ಇನ್ನೊಂದು ವಿಚಾರ ನಾನು ಹೇಳಲೇಬೇಕು, ಸ್ಪೆಷಲಿ ವಿಜಯ್ ಸರ್ ಅಭಿಮಾನಿಗಳಿಗೆ, ನಾನು ಖಂಡಿತವಾಗ್ಲೂ ಸರ್ಗೆ ಬೇಕು ಅಂತ ಬೈದಿಲ್ಲ. ಸರೇ ಡೈರೆಕ್ಟ್ ಮಾಡಿರೋಂಥ ಸಿನಿಮಾ ನಿಮಗೆ ಗೊತ್ತು. ಸರ್ ಬಯಸಿರೋದಕ್ಕೆ ನಾನು ಬೈದಿರೋದು. ಬಿಕಾಸ್ ಪ್ರತಿಯೊಬ್ಬರು ಕೇಳ್ತಾ ಇದ್ದಾರೆ, ಅದು ಹೆಂಗೆ ಅಣ್ಣನ ಬೈದ್ರಿ ನೀವು, ಅದು ಹೆಂಗೆ ಹೋಗ್ತಿದ್ದೀರಾ ನೀವು ಅಂತೆಲ್ಲ ಕೇಳ್ತಿದ್ದಾರೆ. ದಯವಿಟ್ಟು ಕ್ಷಮೆ ಇರಲಿ. ವಿಜಯ್ ಸರ್ ಬಗ್ಗೆ ನನಗೆ ಮಾತಾಡೋಕ್ಕೆ ಭಾಳ ಎಮೋಷ್ನಲ್ ಆಗ್ತೀನಿ. ಬಿಕಾಸ್ ಮೋಸ್ಟ್ ಪ್ರಾಬಬ್ಲಿ ನಾನು ತುಂಬ ಕಡೆ ಹೇಳಿದ್ದೀನಿ, ಚನ್ನ ಸರ್ ವಾಸ್ ಒನ್ ಬ್ಲೆಸ್ಸಿಂಗ್ ಫಾರ್ ಅಸ್ ಅಂತ ಹೇಳ್ಬೋದು. ಚನ್ನ ಸರ್ ಸಲಗಾಲ ಆ್ಯಕ್ಟ್ ಮಾಡಿದ್ದಾರೆ. ಅವ್ರು ನನಗೆ ಭಾಳ ಕ್ಲೋಸ್ ಇದ್ದರು. ಅದೇನು ತಾಕತಾರಿ ಅನ್ನೋ ಗೊತ್ತಿಲ್ಲ ನನಗೆ. ಅವರ ಬುಕ್ ರಿಲೀಸ್ ಫಂಕ್ಷನಲ್ಲೇ ಸರ್ ನನ್ನ ಸ್ಪಾಟ್ ಮಾಡಿ ನೋಡಿದ್ದು. ಥಿಯೇಟರ್ ಅಂತ ಬಂದಾಗ ಸರ್ ಕೊಡುವಂತಹ ರೆಸ್ಪೆಕ್ಟ್, ಅವರು ಕೊಡುವಂತಹ ಒಂದು ಜವಾಬ್ದಾರಿ ನನಗೆ ತುಂಬ ತುಂಬ ಖುಷಿಯಾಗಿದೆ ಈ ಒಂದು ಅವಕಾಶದಿಂದ.
ಎಲ್ಲರೂ ಬಂದು ಸಪೋರ್ಟ್ ಮಾಡಿರೋದಕ್ಕೆ ತುಂಬ ಥ್ಯಾಂಕ್ಸ್. ಯಾರ್ಯಾರು ಇನ್ನೂ ಸಿನಿಮಾ ನೋಡಿಲ್ಲ ದಯವಿಟ್ಟು ಬಂದು ನೋಡಿ. ನಾನು ವಿಜಯ್ ಸರ್ ಬಗ್ಗೆ ಮಾತಾಡಬೇಕು ಅಂದರೆ ತುಂಬ ಎಮೋಷ್ನಲ್ ಆಗ್ತೀನಿ, ಬಟ್ ಐ ಕ್ಯಾನ್ ಓನ್ಲಿ ಸೇ ಸರ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎವ್ರಿಬಡಿ, ಥ್ಯಾಂಕ್ ಯು ಸೋ ಮಚ್. ಈಗ ಯಾವಾಗಲೂ ನೀನು ಶುಡ್ ಬಿ ಥ್ಯಾಂಕ್ಫುಲ್ ಟು ಕೃಷ್ಣ ಸಾರ್ಥಕ್ ಅಂಡ್ ಜಗದೀಶ್. ಡೆಫಿನೆಟ್ಲಿ ಸರ್. ಅವರಿಬ್ಬರು ನನಗೆ ಇವತ್ತಿಗೂ ಅಷ್ಟೇ, ನಾವೇನೇನೋ ಮಾಡ್ತೀನಿ ನೀವು ಮಾಡಿ ಸರ್ ನಾವಿದ್ದೀವಿ ಅಂತಾರೆ. ನಾನು ಅಗೇನ್ ನಾನು ಅವರು ಸಪ್ರೇಟಾಗಿ ಥ್ಯಾಂಕ್ಸ್ ಹೇಳಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಅವರಿಬ್ಬರಿಗೆ ಥ್ಯಾಂಕ್ಸ್ ಹೇಳ್ಬೇಕಮ್ಮ ನೀನು. ಖಂಡಿತ ಸರ್. ಕೃಷ್ಣ ಅಂಡ್ ಜಗದೀಶ್ ಅಮೇಝಿಂಗ್ ಅವರು, ನಿಜ ತಮಾಷೆ. ಆಕ್ಚುಲಿ ನಾನು ಮಾತಾಡ್ತೀನಿ ಅವ್ರ ಬಗ್ಗೆ ಈಗ. ಸರ್ ಹಂಗೆ ಚರಣ್ ಸರ್ ಆ್ಯಂಡ್ ಮಾಸ್ತಿ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಡೈಲಾಗ್ಸ್. ಇವತ್ತು ಎಲ್ಲರೂ ಪೆನ್ಸಿಲ್ ಫಿಟ್ ಬಗ್ಗೆನೇ ಮಾತಾಡ್ತಿದ್ದಾರೆ ನನ್ನ ಬಗ್ಗೆ. ಅಂತಾರೆ ಹುಡುಗರನ್ನ ಬೈದ್ರೆ. ಹೌದು ಚರಣ್ ಸರ್ ದ ಸಾಂಗ್, ಓ ಮೈ ಗಾಡ್, ಐ ಜಸ್ಟ್ ಕಾಂಟ್ ಸೇ. ನಾನು ಪದಗಳಲ್ಲಿ ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ ಸರ್. ನನ್ನ ಫಸ್ಟ್ ಸಿನಿಮಾ, ಇಷ್ಟು ದೊಡ್ಡ ಸಾಂಗ್, ಆ್ಯಂಡ್ ನಿಮ್ಮ ಬಗ್ಗೆ ಮಾತಾಡೋಕೆ ನಾನು ತುಂಬ ಚಿಕ್ಕವಳು ಸರ್. ಬಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್. ಥ್ಯಾಂಕ್ ಯು ಸರ್. ಆ್ಯಂಡ್ ಐ ಹ್ಯಾವ್ ಟು ಟಾಕ್ ಅಬೌಟ್ ಧನು ಮಾಸ್ಟರ್ ಥ್ಯಾಂಕ್ ಯು ಸೋ ಮಚ್. ಅಷ್ಟು ಒಳ್ಳೆ ಸಾಂಗ್ ನನಗೆ ಕೊರಿಯೋಗ್ರಾಫ್ ಮಾಡಿರೋದಕ್ಕೆ. ಆ್ಯಂಡ್ ದಿ ಎಂಟೈರ್ ಟೀಮ್ ಆಫ್ ಭೀಮಾಗೆ, ಸ್ಪೆಷಲಿ ವಿಜಯ್ ಸರ್ಗೆ ಸರ್ ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ನಮಗೆ ಇಷ್ಟು ದಿವಸ ನಾನು ನೋಡಿದಂಥ ಎಲ್ಲ ನಮ್ಮ ಸಿನಿಮಾಲ್ಲಿ ಒಂದು ಹೆಣ್ಣು ಹುಲಿ, ನಮ್ಮ ಯಾರು ಪ್ರಿಯಾ ಶತಮರ್ಷನ್ ಆದರೆ ಒಂದು ಸಿಂಹಿಣಿ ಇದೆ. ಆ ಸಿಂಹಿಣಿನೇ ನನ್ನ ಫೇವ್ರೇಟ್ ನಟಿ ನಯನ ಸುಬ್ಬಾಮ. ನನ್ನ ಫೇವ್ರೇಟ್ ನಟಿ ಇವರು ನಿಂತ್ಕೊಂಡ್ರು ಅಂದರೆ ಫ್ರೇಮಲ್ಲಿ ಭಯ ಅನ್ಸುತ್ತೆ ನಮಗೆ. ಅಂದರೆ ನಾನು ಈ ಕೆಲವು ನಾಟಕ ನೋಡೋಕೆ ಹೋಗಿದ್ದೆ. ನಾಟಕ ನೋಡಿದಾಗ ಇವರೊಬ್ಬರೇ ಪೂಲನ್ ಇದೆಯಲ್ಲಪ್ಪ, ಪೂಲನ್ ದೇವಿ ಒಂದು ಡ್ರಾಮಾ ನಾಟಕ ನೋಡಿದೆ. ನನಗೆ ಎದೆ ಜಿಲ್ ಅನ್ಸೋದು ಅವ್ರು ಮಾಡ್ತಿದ್ರೆ. ಅಪ್ಪ ನಾವು ಯಾವಾಗಪ್ಪ ಹಿಂಗೆ ಪರ್ಫಾರ್ಮ್ ಮಾಡೋದು ಅಂತ. ಯಾಕೆ ನಮಗಾದ್ರೆ 1, 2, 3, 4, 5 ಟೇಕ್ಸ್ ಇರುತ್ತೆ, ಮಾಡಿಬಿಡ್ತೀವಿ. ಇವ್ರು ಹಂಗಲ್ಲ. ಶೋ ಅಲ್ಲಿ ಒಂದು ಪದ ಕೂಡ ತಪ್ಪಾಗಬಾರ್ದು, ಪ್ರೊನೌನ್ಸಿಯೇಷನ್ ಆಗಲಿ. ಹಂಗಾಗಿ ನಮ್ಮಲ್ಲಿ ಒಂದು ಹೆಣ್ಣು ಹುಲಿ ಇದ್ರೆ, ಇನ್ನೊಂದು ಹೆಣ್ಣು ಸಿಂಹ ಇಲ್ಲಿದೆ ನನ್ನ ಜೊತೆಯಲ್ಲಿ ಯಾವಾಗಲೂ. ಹಂಗಾಗಿ ನಾನು ನಿನಗೆ ತುಂಬ ತುಂಬ ಥ್ಯಾಂಕ್ಫುಲ್ ಅಮ್ಮ ನಿನಗೆ. ನೀನಂತ ಅದ್ಭುತವಾದ ನಟಿನ ನಾನು ನೋಡ್ತೀನಿ ಮುಂದೆ, ಬಟ್ ಇಲ್ಲಿವರೆಗೂ ನಾನು ನೋಡಿರಲಿಲ್ಲ. ಅಮೇಝಿಂಗ್. ಹ್ಯಾಟ್ಸ್ ಆಫ್. ಮಾತಾಡಪ್ಪ. ಎಲ್ರಿಗೂ ನಮಸ್ಕಾರ. ನಾನು ನಯನ ಸೂಡ. ನಾನು ಮೂಲತಃ ರಂಗಭೂಮಿ ಕಲಾವಿದೆ. ಮೊದಲನೇದಾಗಿ ವಿಜಯ್ ಸರ್ಗೆ ಏನು ಹೇಳಬೇಕು ಅಂತ ಅನ್ನಿಸ್ತು ಅಂದರೆ, ನಮ್ಮ ಗುರುಗಳು ಯಾವಾಗಲೂ ಒಂದು ಮಾತು ಹೇಳ್ತಿರ್ತಾರೆ, ಏನನ್ನಾದರೂ ಮುರಿದು ಕಟ್ಟಬೇಕು ಅಂತ. ಆ ನಿಟ್ಟಿನಲ್ಲಿ ವಿಜಯ್ ಸರ್ ತುಂಬ ದೊಡ್ಡದಾಗಿ ಮುರಿದು ಕಟ್ಟಿದ್ದಾರೆ. ಅದಕ್ಕೆ ಇಡೀ ತಂಡಕ್ಕೆ ಅಭಿನಂದನೆಗಳು. ಮತ್ತು ಆಗಲೇ ಹೇಳಿದಾಗೆ ಇಡೀ ರಂಗಭೂಮಿ ದಂಡೆ ಇದ್ದೀವಿ, ಇಡೀ ಕಲಾವಿದರು ಸೆಟ್ಟಲ್ಲಿ ಹೋದಾಗೆಲ್ಲ ನಾವು ನೆನ್ನೆ ದಿನ ರಿಹರ್ಸಲ್ ಸಿಕ್ಕಿದ್ವಲ್ಲ, ಇವತ್ತು ಸೆಟ್ಟಲ್ಲಿ ಸಿಕ್ಕಿದ್ದೀವಿ ಅನ್ನೋಷ್ಟು ಆತ್ಮೀಯತೆ ಇರ್ತಾಯಿತ್ತು ಸೆಟ್ಟಲ್ಲಿ. ಸ್ಪೆಷಲಿ ಇಡೀ ಸೆಟ್ ಹುಡುಗರು ಆ ಥರದ್ದು. ನನಗೆ ಆ್ಯಕ್ಚುಲಿ ಈ ಸಿನಿಮಾ ಹೋಗೋದಂದರೆ ಹೆದರಿಕೆ ಏನು ಅಂತಂದರೆ ಹೆಂಗಿರ್ತಾರೋ ಏನೋ, ಮೊದಲೇ ನಮಗೆಲ್ಲ ಸಿಟ್ಟು ಜಾಸ್ತಿ, ಕೈ ಮುಂದು ಬಾಯಿ ಮುಂದು ಏನಾರು ಆಗ್ಬಿಡುತ್ತೆ ಅನ್ನೋ ಹೆದರಿಕೆಯಲ್ಲೇ ಇರ್ತೀವಿ. ಬೇಡಪ್ಪ ನನ್ನ ಮೊದಲೇ ಜಗಳ ಗಂಟೆ ಏನೇನೋ ಆಗ್ಬಿಡುತ್ತೆ, ನಾನು ಹೋಗಲ್ಲ ಅಂತ. ಆದರೆ ಇಡೀ ಆ ಸೆಟ್ ಹುಡುಗರು ನೋಡ್ಕೊಂಡಿದ್ದ ರೀತಿಗೆ ನಿಜವಾಗ್ಲೂ ಅನಂತ ಧನ್ಯವಾದಗಳು ನಿಮ್ಮೆಲ್ಲರಿಗೂ. ಆ ಥರದೊಂದು ಕಂಫರ್ಟ್ ಫೀಲ್ನ ಕೊಟ್ರಿ ನೀವು. ಅದಕ್ಕೆ ನಾನು ರಾಶಿ ಪ್ರೀತಿಯಿಂದ ಧನ್ಯವಾದಗಳನ್ನ ಹೇಳ್ತೀನಿ. ಮಾಸ್ತಿ ಸರ್, ವಿಜಯ್ ಸರ್ ನಮ್ಮ ನಾಟಕಕ್ಕೆ ಬಂದಾಗಲೂ ಕೂಡ ಪುಲನ್ಗೆ ಇಡೀ ಸೆಟ್ಟಲ್ಲಿ ನಮಗೆ ಬೇರೆ ಥರ ವೈಬ್ರೇಟ್ ಆಗಿತ್ತು. ಅಯ್ಯೋ ವಿಜಯ್ ಸರ್ ಮಾಸ್ತಿ ಸರ್ ಎಲ್ಲ ಬಂದ್ಬಿಟ್ಟಿದ್ದಾರೆ ನಾಟಕ ನೋಡ್ಲಿಕ್ಕೆ ಅಂತ. ಅದು ಈ ನಾಟಕ ನೋಡ್ಬೇಕಮ್ಮ ನಿಂದು, ಯಾವ್ದು ಗುಲಾಬಿ ಗ್ಯಾಂಗ್ ನೋಡ್ಬೇಕು. ನಾನು ವೇಟಿಂಗ್, ನಾನು ಬಂದು ನೋಡ್ತೀನಿ, ಪ್ಲೀಸ್ ಒಂದು ಶೋ ಮಾಡಿ. ಮತ್ತು ವಿಶೇಷವಾಗಿ ಸಿನಿಮಾ ನೋಡಿದಾಗ ಅನಿಸಿದ್ದು, ಮೊದಲನೇ ಸಲ ನಾನು ಪರದೆ ಮೇಲೆ ಕಾಣಿಸ್ಕೊಂಡಿದ್ದು. ನಾವು ರಂಗಭೂಮಿಯಲ್ಲಿ ಕಾರಂತ ಸರ್ ಹೇಳ್ತಿರ್ತಾರೆ, ರಂಗಭೂಮಿಯಲ್ಲಿ ಇಷ್ಟು ಸಿನಿಮಾಲಿ ಹೀಗೆ ಅಭಿನಯಿಸಿ ಬೇರೆ ಬೇರೆ ಮಜಲುಗಳನ್ನ ಹೇಳ್ತಾರೆ. ಹಾಗೆ ನನಗೆ ಮೊದಲನೇ ಸಲ ಭೀಮಾ ಮಾಡಿದಾಗ ನೆಗೆಟಿವ್ ಶೇಡ್ ಮಾಡಿದ್ದು. ಎಲ್ಲರೂ ನೋಡಿದಾಗ ಹೇಳಿದ್ದು, ನಾನು ನಿಮ್ಮನ್ನ ಪಾಸಿಟಿವ್ ಆಗಿ ನೋಡಿ ಮೊದಲನೇ ಸಲ ನೆಗೆಟಿವ್ ಶೇಡಲ್ಲಿ ನೋಡಿದ್ದೀನಿ ಅಂತ. ಸೊ ಬಂದಿದ್ದ ಸಲ ನನಗೆ ಹೇಳ್ತಾರೆ, ನಿನಗೆ ಬೇಗ ಒಂದು ಅಷ್ಟಲಕ್ಷ್ಮಿ ಚೊಂಬು ನಾನು ಕೊಡಿಸ್ತೀನಿ, ಸುಮ್ಮನೆ ಯಾಕೆ ಹಿಂಸೆ ಮಾಡ್ತೀವಿ ಅವ್ರಿಗೆ ಅಂತ ಹೇಳೋಷ್ಟು ಮಟ್ಟಿಗೆ ಒಂದು ಪಾತ್ರ ಆವರಿಸ್ಕೊಂಡಿದೆ. ಅಷ್ಟಲಕ್ಷ್ಮಿ ಚೊಂಬು ನನ್ನ ಜೊತೆನೇ ಕೂತ್ಕೊಂಡ್ಬಿಟ್ಟಿದೆ ಮಾಸ್ತಿ ಸರ್ ಅಂತ ಹೇಳ್ತಾ, ಸ್ಪೆಷಲಿ ವಿಜಯ್ ಸರ್ಗೆ ಜಾಸ್ತಿ ಧನ್ಯವಾದಗಳನ್ನ ಹೇಳ್ತಾ, ನಿಮ್ಮೆಲ್ಲರಿಗೂ ಮೀಡಿಯಾ, ಪತ್ರಿಕಾ ಮತ್ತು ಇಡೀ ಬಳಗಕ್ಕೆ, ವಿಶೇಷವಾಗಿ ನಿರ್ಮಾಪಕರಿಗೆ ಅವಕಾಶ ಮಾಡಿಕೊಟ್ಟಂತ ಇಡೀ ಬಳಕೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ನಮಸ್ಕಾರ. ಥ್ಯಾಂಕ್ ಯು. ಬನ್ನಿ. ನಾನು ನಯನ ಸೂಡವ್ರ ನಾಟಕ ನೋಡೋಕೆ ಹೋದಾಗ ಇಂದಿರಾ ಗಾಂಧಿ ಅವ್ರ ಪಾತ್ರ ಮಾಡಿದ್ರು ಇವರು. ನಾನು ಯಾರು ಹಂಗೆ ಬಿಹೇವ್ ಮಾಡ್ತಾರೆ. ಆವಾಗ ನಾನು ಇವ್ರನ್ನ ಮತ್ತು ಇವ್ರ ಯಜಮಾನ್ರ ಕ್ಯಾರೆಕ್ಟರ್ ಅವ್ರು ಬಂದಿಲ್ಲ ಇವತ್ತು, ಸೆಬಾಸ್ಟಿನ್ ಅವರು ಬಂದಿರ, ಅವರಿಬ್ಬರನ್ನು ನಾನೇ ಚೂಸ್ ಮಾಡಿ ಗಂಡ ಹೆಂಡತಿ ಕ್ಯಾರೆಕ್ಟರ್ ಮಾಡಿಸಿದೆ. ಸೇಟು ಅಮ್ಮ ಕ್ಯಾರೆಕ್ಟರ್, ಅರೇ ಮಾ ಅಂತ ಅಳ್ತೀರ. ತುಂಬ ಚೆನ್ನಾಗಿ ಮಾಡಿದ್ದೀರಾ.
ಸೊ ಹಾಗಾಗಿ ನೀವು ಎರಡು ಮಾತಾಡಬೇಕು ದಯಮಾಡಿ, ಕ್ಷಮಿಸಿ. ಈ ನಡುವೆ ಈ ಪ್ರೆಸ್ ಮೀಟ್ಗಳು ತಮ್ಮನ್ನೆಲ್ಲ ಕರೆಯೋಕ್ಕಾಗಿರಲಿಲ್ಲ. ಇವತ್ತೊಂದು ಒಳ್ಳೆಯ ವೇದಿಕೆ ಸಿಕ್ಕಿದೆ ನಮಗೆ ಮಾತಾಡೋದಕ್ಕೆ ಹೇಳಿ. ಮೊದಲನೇದಾಗಿ ಎಲ್ಲರಿಗೂ ಧನ್ಯವಾದಗಳು. ನನ್ನ ಹೆಸರು ಚೇತನಾ ಪ್ರಸಾದ್, ಹವ್ಯಾಸಿ ರಂಗಭೂಮಿ ಕಲಾವಿದೆ. ಯಾವತ್ತೂ ಈ ಹಿರಿತೆರೆ ಅಥವಾ ಈ ಸಿನಿಮಾ ರಂಗದ ಕನಸು ಕಂಡವಳೇ ಅಲ್ಲ. ನಾನು ರಂಗಭೂಮಿನೇ ಆಪ್ತವಾಗಿ ನೆಚ್ಕೊಂಡವಳು. ಇವರು ಥಿಯೇಟ್ರಲ್ಲೇ ವರ್ಕ್ ಮಾಡ್ತೀನಿ. ಸರು ಇಷ್ಟಪಟ್ಟು ಕರೆದ್ರು ಅಂದಾಗ ಮನೇಲೆಲ್ಲರೂ ಹಿಂದೆ ಮುಂದೆ ನೋಡದೆ ಕಳಿಸಿದ್ರು ಹೋಗಲಿ ಅಂತ. ಹಾಗೆ ಬಟ್ ನಾನು ಇಲ್ಲಿ ಸೆಟ್ಟಲ್ಲಿ ಸರ್ನ ಅಥವಾ ಇಡೀ ಒಂದು ಸೆಟ್ಟಲ್ಲಿ ಎಲ್ಲರನ್ನು ನೋಡಿದ ರೀತಿನೇ ಬೇರೆ. ಚಿತ್ರರಂಗ ಹಿಂಗಿರುತ್ತೆ ಅಂತ ಗೊತ್ತಿರಲಿಲ್ಲ. ಅಂದರೆ ಅಷ್ಟು ಎಲ್ಲರೂ ನಮಗೆ ಒಂದು ರೀತಿಯ ಸಹಕಾರ, ರೆಸ್ಪೆಕ್ಟು. ಸರ್ ಅಂತೂ ತುಂಬ ನಮ್ಮಂಥ ಒಂದು ಆರ್ಟಿಸ್ಟ್ಗೂ ಇಷ್ಟು ಅವಕಾಶ ಕೊಟ್ಟಿದ್ದಲ್ಲದೆ ಇಷ್ಟೊಂದು ರೆಸ್ಪೆಕ್ಟ್ ಕೊಡ್ತಾರೆ ಅಂತ ಗೊತ್ತಿರಲಿಲ್ಲ. ಈ ರಂಗಭೂಮಿ ಚಿತ್ರರಂಗದ ಬಗ್ಗೆ ಇದ್ದ ಒಂದು ಆ ಮನೋಭಾವನೆನೇ ಬದಲಾಯಿತು ಅಂತ ಹೇಳ್ಬೋದು. ದಯವಿಟ್ಟು ನಮ್ಮನ್ನೆಲ್ಲ ನಂಬಿ ಇಲ್ಲಿಗೆ ಕರೆಸಿದ್ದಕ್ಕೆ ನಂಬಿದ್ದಕ್ಕೆ ಧನ್ಯವಾದಗಳು ಸರ್. ಹಾಗೆ ಎಲ್ಲರಿಗೂ ಈ ಥರ ಹೊಸ ಹೊಸ ಅವಕಾಶಗಳನ್ನು ಕೊಡ್ತಾ ಇರಿ ಅಂತ ಕೇಳಿ. ಥ್ಯಾಂಕ್ ಯು ವೆರಿ ಮಚ್. ನನ್ನ ಟೀಮು ವೀರ, ಮಹೇಶ್, ತಂಬಿ, ಡೆನಿಸ್, ಮೌರ್ಯ, ಜೀವನ್, ಜಲ್ದಿ ಬನ್ನಿ. ಬಾ, ಇಲ್ಲ ಹತ್ರ ಬಾ, ಬಾಮ ಇಟ್ಕೊಳ್ಳಿ. ಒಬ್ಬರು ಮೈಕ್ ಇಟ್ಕೊಳ್ಳಿ, ಹೇಳ್ತೀನಿ. ಯಾರೊಬ್ರು ಇಟ್ಕೊಳ್ರಮ್ಮ. ನಮ್ಮ ನಿಂತ್ಕೊಳ್ಳೋ, ಇದು ನಮ್ಮ ಟೀಮ್, ಇದು ನನ್ನ ಮೇನ್ ಶಕ್ತಿಗಳಿವರೆಲ್ಲ. ನನಗೆ ಸಲಗಾಯಿಂದನೂ ನನ್ನ ಜೊತೆಯಲ್ಲಿದ್ದು ಭೀಮಾ ಮುಗಿಸಿ ನೆಕ್ಸ್ಟು ಇವತ್ತು ಅನೌನ್ಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸಿನಿಮಾ ಮಾಡಿದ್ರೆ ನನ್ನ ತಂಬಿಗೆ ಮಾಡ್ತಾ ಇದ್ದೀನಿ ಸಿನಿಮಾನ. ಅದನ್ನು ಆದಷ್ಟು ಜಲ್ದಿ ಅನೌನ್ಸ್ ಮಾಡ್ತೀನಿ. ಇನ್ನೇನು ಆದಷ್ಟು ಜಲ್ದಿ ಅನೌನ್ಸ್ ಮಾಡ್ತೀನಿ. ತಂಬಿ ನನಗೆ ಡೈರೆಕ್ಟ್ ಮಾಡ್ತಾ ಇದ್ದಾನೆ. ಟೈಟ್ಲು ಅವತ್ತು ಹೇಳ್ತೀನಿ ನಾನು. ಸೊ ಹಂಗಾಗಿ ಬಾಯ್ಲಿ ನನಗೆ ತುಂಬ ಗೊತ್ತಿಲ್ಲ. ನನ್ನ ಜೊತೆ ಸ್ಕ್ರಿಪ್ಟಲ್ಲಿ ತುಂಬ ಜರ್ನಿ ಮಾಡ್ತಾನೆ. ಹೆಂಗೆ ಅಂದರೆ 24 ಗಂಟೆ ಫೋನಲ್ಲಿ, ಮನೆಗೆ ಹೋದ್ರು ಫೋನಲ್ಲಿ, ಎಷ್ಟೇ ಹೊತ್ತಾದರೂ ಎದ್ದೆದ್ದು ಮಾತಾಡೋ ಅಂತ. ನಾವಿಬ್ಬರು ತುಂಬ ಟ್ರಾವೆಲ್ ಮಾಡಿದ್ದೀವಿ. ಸೊ ಹಾಗಾಗಿ ನನ್ನ ಪಲ್ಸ್ ತುಂಬ ಚೆನ್ನಾಗಿ ಗೊತ್ತು. ತುಂಬ ಅದ್ಭುತವಾದ ಒಂದು ಸ್ಕ್ರಿಪ್ಟ್ ಮಾಡಿದ್ದಾನೆ. ಈಗ ಇನ್ಮೇಲೆ ನಾನು ಅಂದ್ಕೊಂಡಿದ್ದೀನಿ, ನನ್ನ ಬಗ್ಗೆ ಗೊತ್ತಿರೋರು ದಯಮಾಡಿ ಸ್ಕ್ರಿಪ್ಟ್ ಮಾಡಿ, ನನಗೆ ಅದು ಹೆಲ್ಪ್ ಆಗುತ್ತೆ, ಪ್ರೊಡ್ಯೂಸರ್ಸ್ಗೆ ಹೆಲ್ಪ್ ಆಗುತ್ತೆ ಅಂತ. ಇಲ್ಲಿ 2 ಥರ ಇದೆ. ಇಲ್ಲಿ ನಾನು ಇವನು ತುಂಬ ಈ ಥರ ತೀಟೆ ಸೀನ್ಗಳೆಲ್ಲ ಮಾಡಿ ನಾವು ನಮ್ಮ ಜೊತೆ ಸೀರಿಯಸ್ಸಾಗಿ ಮಾಡೋನು ಇವನು. ಈಗಾಗಲೇ ಇವ್ನು ನೋಡಿರ್ತೀರ ನೀವು ಟೈಡಲ್ ಅಂತ. ಸೊ ಹಾಗಾಗಿ ಇವ್ನು ತುಂಬ ತೀಟೆ ಇಲ್ಲ, ಇವ್ನು ತುಂಬ ಸೀರಿಯಸ್ಸು. ಹೆಂಗೆ ಅಂದರೆ ನೀವು ನಂಬಲ್ಲ, ಇವ್ನು ಮಾಡೋ ಕೆಲಸ ಹೆಂಗಿರುತ್ತೆ ಅಂದರೆ, ಪಾಸ್ ನೀ ಕಾಲು ಮುಗಿತೀನಿ ಬಿಟ್ಬಿಡೋ ಸಾಕು, ಲೇ ಹೋಗ್ಲಿ ಅಂದ್ರೂ ಬಿಡಲ್ಲ, ಅಷ್ಟು ಹಠ ಮಾಡಿ ನಿಂತ್ಕೊತಾನೆ. ಸೊ ಹಾಗಾಗಿ ನನ್ನ ಇವತ್ತು ಭೀಮದ ಗೆಲುವಿಗೆ ಪ್ರೊಡ್ಯೂಸರ್ಸ್ ಹೆಂಗೆ ಕಾರಣನೋ ಹಂಗೆ ನನ್ನ ತಂಡ ತುಂಬ ಕಾರಣ. ಇದರಲ್ಲಿ ತುಂಬ ದೊಡ್ಡ ಇದು ಮಾಡಿದ್ದಾನೆ. ಮೌರ್ಯ ತುಂಬ ವಿಚಾರವಂತ, ತುಂಬ ಗುಣವಂತ, ಮಾತಾಡಲ್ಲ, ತುಂಬ ಒಳ್ಳೊಳ್ಳೆ ವಿಷಯಗಳನ್ನ ನೇರವಾಗಿ ಅಂದ್ಬಿಡ್ತಾನೆ. ಅದು ತುಂಬ ಚೆನ್ನಾಗಿರುತ್ತೆ. ಇವತ್ತು ಇಡೀ ಭೀಮಾ ಜೊತೆ ನಿಂತು ಇವತ್ತೆಲ್ಲ ವರ್ಕ್ ಮಾಡಿ ಇವತ್ತು ಯಶಸ್ಸಿಗೆ ಕಾರಣ ಆಗಿರೋ ಮೌರ್ಯ, ನಿಂಗೂ ಥ್ಯಾಂಕ್ಸ್ ಹೇಳ್ತೀನಿ ಮೌರ್ಯ. ಥ್ಯಾಂಕ್ ಯು. ನನಗೂ ತುಂಬ ಅದ್ಭುತವಾದ ನನಗೊಂದು ತಮ್ಮದಿರ್ತಾರೆ. ಬಾರೋ ಜೀವನ್ ಮೋಸ್ಟ್ಲಿ ನೀವು ನೋಡಿರ್ತೀರ, ಅವನೊಂದು ಸಿನಿಮಾಲ್ ಮಾಡಿದ್ದಾರೆ, ಆಮೇಲೆ ಹೇಳ್ತೀನಿ. ಸರಿ, ಇವನು ನನ್ನ ಚಿಕ್ಕ ಮಗುವಿಂದ ನೋಡಿದ್ದೀನಿ ಇವನ್ನ. ನಾನು ಮೈರಿಯಲ್ಲಿ ಇವನಿಂದ ಇಷ್ಟುದ್ದ ಇದ್ದ, ಆವಾಗಿಂದ ನೋಡಿದ್ದೆ ಇವನ್ನ. ಹಿಂಗೆ ಸಿನಿಮಾ ಮುಚ್ಚಿಡಿಸ್ಕೊಂಡ್ಬಿಟ್ಟಿದ್ದಾನೆ ಪಾಪ, ಏನು ಮಾಡೋಕ್ಕಾಗಲ್ಲ. ಇವಾಗೆಲ್ಲ ಬ್ಯಾಡ್ ಹ್ಯಾಬಿಟ್ಸ್ ಬಿಟ್ಬಿಟ್ಟಿದೆಯಲ್ಲ. ಸಣ್ಣ ಅದ ಏನು ಅಂದೆ, ನಾ ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ಬಿಟ್ಟಿದ್ದೀನಿ ಅಂತ ಖುಷಿ ಆಯ್ತು ಅದು ಹೇಳಿದಾಗ. ಥ್ಯಾಂಕ್ ಯು. ಈಗ ನಾನು ಅಂದ್ಕೊಂಡಿರೋದು, ಮಹೇಶ್ ಮಾಡಿದ್ಮೇಲೆ ವೀರ ಕೂಡ ಲೈನ್ ಮಾಡ್ತಿದ್ದಾನೆ. ಈಗ ವೀರನು ಸ್ಕ್ರಿಪ್ಟ್ ಮಾಡೋಕ್ಕೆ ಹೇಳಿದ್ದೀನಿ, ಜೊತೆಯಲ್ಲಿ ಮೌರ್ಯಾಗೂ ಹೇಳಿದ್ದೀನಿ ಮಾಡೋ ಅಂತ. ಯಾಕೆಂದರೆ ನಾವೆಲ್ಲ ತುಂಬ ಟ್ರಾವೆಲ್ ಮಾಡೋದು, ನಮ್ಮ ಪಲ್ಸ್ಗಳು ಗೊತ್ತಿರುತ್ತೆ ಅವ್ರಿಗೆ. ಸೊ ನಾವೇ ಮಾಡಿದಾಗ ಒಂದಷ್ಟು ಒಳ್ಳೆ ಸ್ಕ್ರಿಪ್ಟ್ಗಳನ್ನ ಹೊರಗಡೆ ತರ್ಬೋದು ಅನ್ನೋ ನನ್ನ ಆಸೆಯಲ್ಲಿ ಮಾಡಿದ್ದೀನಿ. ಅದನ್ನು ಮಾಡ್ತೀನಿ ಕೂಡ. ಡೆನಿಸ್ ಲಾರೆಂಟ್ ಅಂತ ಹೇಳಿ ನಮ್ಮ ಸಿನಿಮಾಗೆ
ಒಂದು ಟೀಮ್ನ ಕಟ್ಕೊಟ್ಟ, ಒಂದು ಶಕ್ತಿ, ಒಂದು ಬಲ. ಅದು ಹೆಂಗೆ ಅಂದರೆ ನಾನು ಕೊನೆಗೆ ಬಿಡಲಿಲ್ಲ. ನಿಮ್ಮ ಫಾದರ್ ಹೆಂಗಿದ್ದಾರೆ ಕರ್ಕೊಂಬ ಅಂತ ತೋರಿಸ್ದೆ. ಕರ್ಕೊಂಬಂದು ಅವರೇ ಕಾಂಪ್ರಮೈಸ್ ಆ್ಯಂಟನಿ, ಇವ್ರ ಫಾದರೇ. ಇವ್ರ ಮನೆಯಲ್ಲಿ ಖುಷಿ ವಿಷಯ ಏನು ಅಂದರೆ ಇವರಪ್ಪನಿಗೆ 5 ಜನ ಮಕ್ಕಳು. ಮಗ 5 ಜನ ಮಕ್ಕಳು ಒಬ್ಬರು ಮಾಡಿದ್ದೀನಿ, ಎಲ್ಲರ ಕೈಲಿ ಆ್ಯಕ್ಟ್ ಮಾಡಿಸ್ಬಿಟ್ಟೆ. ಅವ್ರು ಎಲ್ಲರೂ ಮಾಡಿಬಿಟ್ರಾ? ಎಲ್ಲರೂ ಆ್ಯಕ್ಟ್ ಮಾಡಿಬಿಟ್ರು. ಸೊ ಹಂಗಾಗಿ ನಿಮ್ಮ ಮನೆ ಎಷ್ಟು ದೊಡ್ಡ ಕಲಾವಿದ್ರ ಮನೆಯಪ್ಪ ಅಂತ ನಂಗೆ ಖುಷಿ ಆಯಿತು. ಹಾಗಾಗಿ ತುಂಬ ಥ್ಯಾಂಕ್ಸ್ ಡೆನ್ನಿಸ್ಗೆ. ತುಂಬ ಸಪೋರ್ಟ್ ಮಾಡಿದ್ರೆ ನಿಂತ್ಕೊಂಡಿದ್ದ. ಒಳ್ಳೇದಾಗಲಿ ನಿಮಗೆ, ಒಳ್ಳೇದಾಗಲಿ. ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ. ತಂಬಿ, ವೀರ, ಮೌರ್ಯ, ಡೆನಿಸ್, ಜೀವ, ಕೂತ್ಕೊಳ್ಳಿ. ನೀನೇನು ಮಾತಾಡೋ. ಏಯ್ ಬಾರೋ ಮಲ್ಲ. ಆಸ್ ಇಟ್ ಈಸ್ ಮಲ್ಲನ ಬಗ್ಗೆ ಏನು ಹೇಳಂಗಿಲ್ಲ, ಅವನೇನು ಮಾತಾಡೋಂಗಿಲ್ಲ. ಯಾಕೆಂದರೆ ಅವನಿದ್ದುಬಿಟ್ರೆ ನಿಮಗೆ ಒಂದು 20 ಜನ ಇದ್ದಂಗೆ ಜೊತೆಯಲ್ಲಿ. ಅವನ ಜೊತೆ ಒಬ್ಬ ಪುನೀತ್ ಅಂತಿದ್ದಲ್ಲಮ್ಮ, ಪುನೀತ್ ಅಂತ ಹೇಳಿ, ಅವನು ಕೂಡ ಹಾರ್ಡ್ ವರ್ಕರು. ನನಗೆ ಮಲ್ಲ ಇದ್ದರೆ ತೊಂದರೆ ಇಲ್ಲ. ಸುಮ್ಮನೆ ಒಂದು ಸಿಂಪಲ್ ಒಂದೇ ಒಂದು, ನನಗೂ ಸಲಗ ತೆಗಿಬೇಕಾದ್ರೆ ನನಗೂ DOPಗೂ ಮಾತುಕತೆ ಏನು, ಆ ಬ್ಯಾಟ್ಸ್ಮನ್ಗಳು ಹೊಡೆದ್ಬಿಟ್ಟು ಓಡೋಗಿ ಪೆಂಡಾಲಿಂದ ಕೂತ್ಕೊಂಡು ಟಿಫನ್ ಬಾಕ್ಸಲ್ಲಿ ಊಟ ಮಾಡ್ತಾರೆ. ಆ ಸೀನ್ ತೆಗಿಯೋತ್ತಿಗೆ ಆ ಲೊಕೇಶನ್ ಟೈಮ್ ಏನೋ ಆಗೋಯ್ತು ಅವತ್ತು. ನಾವು ಟೈಮಿಂಗ್ ಹೋಗಿದೆ, ಬಿಟ್ಬಿಡಿ ಅಂದ್ವಿ. ನಾನು ತೆಗಿತೀನಿ ಅಂತ ಆಟ. ನಮ್ಮ DOP ಇಲ್ಲ ಸರ್ ಆಗಲ್ಲ ಅಂತ ಆಟ. ನಮ್ಮಿಬ್ಬರು ಕಿತ್ತಾಟ ಅಂದರೆ ಪ್ರೀತಿ ಕಿತ್ತಾಟ. ನಂದು ಶಿವಸೇನದು ಯಾವಾಗಲೂ ಯಾಕೆ ತೆಗಿಯೋಕ್ಕಾಗಲ್ಲ, ಯಾಕೆ ಮಾಡೋಕ್ಕಾಗಲ್ಲ ಅಂತ ಕಿತ್ತಾಡ್ತಾ ಇದ್ದಾಗ ಸುಮ್ಮನೆ ಒಂದು ಸಣ್ಣದೊಂದು ಐಡಿಯಾ ಮಾಡ್ತೀನಿ ನೋಡಿ ಅಂದ. ಏನು ಅಂದರೆ ನಾವು ತೆಗೆದಿದ್ದೆಲ್ಲೋ, ಅದನ್ನು ಚೀಟ್ ಮಾಡಿದ್ದೇ ಎಲ್ಲೋ, ಆ ಥರದ್ದು ಒಂದು ಸಿಚುವೇಶನ್ನ ಕ್ರಿಯೇಟ್ ಮಾಡಿಕೊಟ್ಟೆ. ಆ್ಯಸ್ ಇಟ್ ಈಸ್ ಆ ಪೆಂಡಾಲ್ ಹಾಕಿ ಇಲ್ಲಿ ತೆಗಿರೋಣ ಅಂದ. ಅಂದರೆ ಎಷ್ಟೋ ಸಾವಿರ ಸಿನಿಮಾಗಳ ಫ್ರೇಮ್ಗಳನ್ನ ಇಟ್ಟು ಅದನ್ನು ಸರಿ ಮಾಡಿಕೊಟ್ಟು ಸೂರಿ ಜೊತೆ ಇದ್ದು, ಇವತ್ತು ಸೂರಿ ಜೊತೆನೂ ಇರ್ತಾನೆ, ನನ್ನ ಜೊತೆಲೂ ಇರ್ತಾನೆ ಸಿನಿಮಾ ಅಂದಾಗ ನಾನು ಫಸ್ಟ್ ಟೈಮು ಇವ್ನು ನಗದು ನೋಡಿ ಇವ್ನ ಯಾಕೆ ನಾವು ಬಳಸ್ಕೋಬಾರ್ದು ಅಂತೇಳಿ ಅದನ್ನೇ ಬಂಡವಾಳ ಮಾಡ್ಕೊಂಡು ನಾನು ಆ್ಯಕ್ಟಿಂಗ್ ಮಾಡಿಸ್ಕೊಂಡೆ. ನಕ್ಬಿಡಲಿ ಈ ಖುಷಿಗೆ ನನಗೂ. ಇವನಿಗೆ ಒಂದ್ಸರಿ ಡಬ್ಬಿಂಗ್ ಮಾಡ್ಸೋಕ್ಕೆ ಮಾತು ಬರಲ್ಲ, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ಯಾರಿಗೂ ಹೇಳಂಗಿಲ್ಲ, ಚಾಲೆಂಜಾಗಿ ತೊಗೊಂಡ್ಬಿಟ್ಟಿದ್ದೀನಿ, ಬರಲ್ಲ. ಸರಿ ನೀನು ಡಬ್ಬಿಂಗ್ ಮಾಡೋ ಅಂದರೆ ಒಂದಕ್ಕೆ ಅಂದರೆ ಹೂ ಅಂತಾನೆ, ಹೂ ಅಂದರೆ ಇನ್ನೆಲ್ಲೋ ಹೇಳ್ತಾನೆ. 1 hour ಆಯಿತು. ಸರಿ ಏನು ಮಾಡೋದು, ಅವನು ಅಲ್ಲಿ ಡಬ್ ಮಾಡ್ತಾ ಇದ್ದ. ನಾನು ಇಲ್ಲೋಗಿ ನಿಂತ್ಕೊಂಡೆ, ಏನೇನು ಮಾಡ್ಬೇಕು ಹೇಳಪ್ಪ ನಾನು. ಯಾವಾಗ ನಗೋಕ್ಕೆ ಶುರು ಮಾಡ್ದೆ, ಅಲ್ಲಿವರೆಗೂ ಬಂದಿಲ್ಲ ನಗು ಅವನಿಗೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ದೇವರು ಒಂದೊಂದು ಶಕ್ತಿಗಳನ್ನ ಇಟ್ಟಿರ್ತಾನೆ. ನಾವೇನು ಮಾಡ್ತೀವಿ, ಅದು ನೋಡೋಕ್ಕೆ ಚೆನ್ನಾಗಿಲ್ಲ ಅಂತ ಬಿಟ್ಬಿಡ್ತೀವಿ. ಅದು ನಮ್ಮ ಪ್ರಾಬ್ಲಮ್, ಮನುಷ್ಯರ ಪ್ರಾಬ್ಲಮ್ ಅದು. ಸೊ ಹಾಗಾಗಿ ಕೆಲವೆಲ್ಲ ನೋಡೋಕ್ಕೆ ಚೆನ್ನಾಗಿಲ್ದಾರು ಕೂಡ ತುಂಬ ಗುಡ್ ಲಕ್ ಕೊಡ್ತವೆ. ಅದರಲ್ಲಿ ಇವನು ಕೂಡ ಒಬ್ಬ ನನಗೆ ಗುಡ್ ಲಕ್. ಇವನು ನೀನು ಎರಡು ಮಾತಾಡೋ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ನೀವು ಹೇಳ್ಬಿಟ್ಟೇನ? ಜಾಲಿ ಎಲ್ಲ ಜಾಲಿ, ಜಾಲಿ ಎಲ್ಲ ಜಾಲಿ.